ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಾಗ ಲೇಟೆಸ್ಟ್ ಕಾರ್ ನ್ಯೂಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ನ್ಯೂಸ್ ನೋಡೋದಾದ್ರ ನಮ್ಮ ಡಿಫೆಂಡರ್ ಲವರ್ಗೆ ಅದೇನಂದ್ರ ಲ್ಯಾಂಡ್ ರೋವರ್ ಡಿಫೆಂಡರ್ ಸದ್ಯದ ಮಟ್ಟಿಗಂತರೂ ಇವಿ ವರ್ಷನ್ದಾಗ ನೋಡ್ಲಿಕ್ಕೆ ಸಿಗೋದಿಲ್ಲ. ಡಿಫೆಂಡರ್ ಇವಿ ವರ್ಷನ್ ಯಾವ ರೀತಿಯಾಗಿ ಮರ್ಸಿಡೀಸ್ ತನ್ನ ಜಿ ಕ್ಲಾಸ್ ಅನ್ನ ಇವಿ ವರ್ಷನ್ದಾಗ ನೋಡಬಹುದಲ್ಲ, ಅದೇ ರೀತಿ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕ ಡಿಫೆಂಡರ್ ರೆಡಿ ಆಗಿತ್ತು. ಆದ್ರ ಕಂಪನಿ ಪ್ರಕಾರ ಈಗ ಪ್ರೆಸೆಂಟ್ ಇರೋ ಪ್ಲಾಟ್ಫಾರ್ಮ್ದಾಗ ಇವಿ ಪವರ್ ಟ್ರೈನ್ ಇನ್ಸ್ಟಾಲ್ ಮಾಡೋದಕ್ಕ ಸಾಧ್ಯವಾಗ್ತಿಲ್ಲ ಅಂತ. ಅಂದ್ರ ಡಿಫೆಂಡರ್ ಇವಿ ವರ್ಷನ್ ಬೇಕಂದ್ರ ಅದಕ್ಕೆ ಹೊಸ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಬೇಕಾಗುತ್ತ. ಅದಕ್ಕಾಗಿ ಸದ್ಯದ ಮಟ್ಟಿಗಂತರೂ ಡಿಫೆಂಡರ್ ಇವಿ ವರ್ಷನ್ದಾಗ ನೋಡೋದಕ್ಕ ಸಿಗೋದಿಲ್ಲ. ಮುಂದಿನ 2 ನ್ಯೂಸ್ ಇದರ ಅಪ್ಪನ ಬಗ್ಗೆ ಅಂದ್ರ ಟಾಟಾ ಬಗ್ಗೆ. ಟಾಟಾ ಹ್ಯಾರಿಯರ್ ಇವಿ ಆದಷ್ಟು ಬೇಗ ಲಾಂಚ್ ಆಗುದಿದೆ. ಇದ್ರ ಫುಲ್ ಪ್ರೊಡಕ್ಷನ್ ವರ್ಷನ್ ಸಹ ನೀವು ನೋಡಬಹುದು. ಇಲ್ಲಿ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ದಾಗ ಏನ್ ಮೇಜರ್ ಚೇಂಜಸ್ ನೋಡ್ಲಿಕ್ಕೆ ಸಿಗುದಿಲ್ಲ. ಮೇನ್ ಡಿಫರೆನ್ಸ್ ಇರೋದು ಇದರ ಪವರ್ ದಾಗ ನೋಡಬಹುದು. ಇದ್ರ ಜೊತೆ ಆಲ್ ವೀಲ್ ಡ್ರೈವ್ ಸಹ ಇದ್ರಾಗ ನೋಡ್ಲಿಕ್ಕೆ ಸಿಗುತ್ತೆ. ಪ್ರೈಸ್ ಮತ್ತು ರೇಂಜ್ ಇನ್ನೂ ರಿವೀಲ್ ಆಗಿಲ್ಲ. ಅಂದಾಜ್ ಹೇಳ್ಬೇಕಂದ್ರೆ 25 ರಿಂದ 30 ಲಕ್ಷ ತಕ ಆರಾಮಾಗಿ ಹೋಗುತ್ತ. ಟಾಟಾ ಕಡೆಯಿಂದ ಸೆಕೆಂಡ್ ನ್ಯೂಸ್ ನೋಡೋದಾದ್ರ ಅದ ನನ್ನ ಫೇವರೇಟ್ ಕಾರ್ ಸಿಯಾರಾ. ಟಾಟಾ ಸಿಯಾರಾ ಕಾನ್ಸೆಪ್ಟ್ ಕಾರ್ ಯಾವ ರೀತಿ ಇದೆಯಲ್ಲ ಆಲ್ಮೋಸ್ಟ್ ಅದೇ ರೀತಿ ಲಾಂಚ್ ಆಗುತ್ತ. ಜನವಲ್ಲಿ ಹೇಳ್ಬೇಕಂದ್ರ ಕಾರ್ ನೋಡೋದಕ್ಕ ಕೂಲ್ ಮತ್ತು ಅಟ್ರಾಕ್ಟಿವ್ ಆಗೈತಿ. ನೀವ ಹೇಳ್ರಿ, ಈ ರೀತಿ ಲುಕ್ ಸ್ಟೈಲ್ ಬೇರೆ ಯಾವ ಕಾರ್ ಕೊಡದೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಸಹ ನೀವು ತಿಳಿಸಬಹುದು. ಓಕೆ, ಮತ್ತ ಈ ಕಾರ್ದಾಗ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ 3 ವರ್ಷನ್ ದಾಗ ಲಾಂಚ್ ಆಗುದಿದೆ. ಇದ್ರ ಕೆಲವೊಂದು ಸ್ಪೆಸಿಫಿಕೇಶನ್ ನನ್ನ ಪ್ರೀವಿಯಸ್ ವಿಡಿಯೋದಾಗ ನೀವು ನೋಡಬಹುದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋ ಹೋಗಿ ನೋಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಇದು ಆಡಿ ಕಡೆಯಿಂದ. ಆಡಿ ತನ್ನ RS Q8 ಫೇಸ್ ಲಿಫ್ಟ್ ಅನ್ನ 17 ಫೆಬ್ರವರಿ ಲಾಂಚ್ ಮಾಡೋದಿದೆ. ಈ ಕಾರ್ ಇಂಡಿಯಾದಲ್ಲಿ ಈ ಸೆಗ್ಮೆಂಟ್ ನ ಫಾಸ್ಟೆಸ್ಟ್ ಕಾರ್ ಸಹ ಇದಾಗೈತಿ. ಯಾವ ರೀತಿಯಾಗಿ ಅದ್ರ ತನ್ನ ಹೆಸರೇ ಹೇಳುವಂತೆ RS ಅಂದ್ರ ರೇಸಿಂಗ್ ಸ್ಪೋರ್ಟ್ಸ್, ಅದೇ ರೀತಿ ಅಗ್ರೆಸಿವ್ ಲುಕ್ ಸಹ ಇದ್ರಾಗ ನೋಡಬಹುದು. 22 ಇಂಚಸ್ ಸ್ಟ್ಯಾಂಡರ್ಡ್ ಅಲಾಯ್ ವೀಲ್ ಸಹ ಇದ್ರಾಗ ನೋಡಬಹುದು. ಇದೆಲ್ಲಕ್ಕಿಂತ ಮೇನ್ ಚೇಂಜಸ್ ಆಗಿರೋದು ಇದರ ಪವರ್ ದಾಗ. ಇದರಲ್ಲಿ 4 ಲೀಟರ್ ಟ್ವಿನ್ ಟರ್ಬೋ V8 ಇಂಜಿನ್ ಸಹ ಸಿಗುತ್ತೆ. ಇದು ಈ ಗಾಡಿಗೆ 640 ಹಾರ್ಸ್ ಪವರ್ ಜೊತೆಗೆ 850 Nm ಟಾರ್ಕ್ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಇದು 0 to 100 ಕೇವಲ 3.6 ಸೆಕೆಂಡ್ ದಾಗ ಕಂಪ್ಲೀಟ್ ಮಾಡುತ್ತೆ. ಅಫಿಸಿಯಲಿ ಪ್ರೈಸ್ ಇನ್ನು ರಿವೀಲ್ ಆಗಿಲ್ಲ. ಎಕ್ಸೆಪ್ಟೆಡ್ ಪ್ರೈಸ್ 2 ಕೋಟಿ ತನ ಸಿಗಬಹುದು. ನೆಕ್ಸ್ಟ್ ನ್ಯೂಸ್ ಹ್ಯುಂಡೈ ಕಡೆಯಿಂದ. ಹ್ಯುಂಡೈನು ತನ್ನ ಎಲೆಕ್ಟ್ರಿಕಲ್ ಕಾರ್ ಹ್ಯುಂಡೈ ಕ್ರೇಟಾ ಎಲೆಕ್ಟ್ರಿಕಲ್ ಲಾಂಚ್ ಮಾಡೇ ಬಿಡ್ತು. ಇಲ್ಲೂ ಸಹ ಲುಕ್ ದಾಗ ಏನ್ ಮೇಜರ್ ಚೇಂಜಸ್ ಸಿಗುದಿಲ್ಲ. ಯಾವ ರೀತಿಯಾಗಿ ಕ್ರೇಟಾ ಐತ್ಲಾ ಅದೇ ಲುಕ್ ಇದ್ರಾಗೂ ನೋಡಬಹುದು. ಇದರಲ್ಲಿ 2 ಬ್ಯಾಟರಿ ಆಪ್ಷನ್ ಸಹ ಇದರಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಆಪ್ಷನ್ ಸ್ಮಾಲ್ ರೇಂಜ್, ಇದು 135 ಹಾರ್ಸ್ ಪವರ್ ಜೊತೆಗೆ 390 ಕಿಲೋಮೀಟರ್ ಕ್ಲೇಮ್ಡ್ ರೇಂಜ್ ನೋಡಬಹುದು. ಇದಾದ ನಂತರ ಲಾಂಗ್ ರೇಂಜ್, ಇದು 171 ಹಾರ್ಸ್ ಪವರ್ ಜೊತೆಗೆ 473 ಕಿಲೋಮೀಟರ್ ರೇಂಜ್ ತಗ ಇದ ಕ್ಲೇಮ್ಡ್ ರೇಂಜ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಲಾಸ್ಟ್ ನ್ಯೂಸ್ ಕಡೆ ನೋಡೋದಾದ್ರ ಇದ ಕಿಯಾ ಕಡೆಯಿಂದ. ಕಿಯಾ A8 EV6 ಕಾರ್ ಲಾಂಚ್ ಆಗಿದೆ. ಇದ್ರ ಬುಕಿಂಗ್ ಸಹ ಓಪನ್ ಆಗಿದೆ. ಇದರಲ್ಲಿ ಲುಕ್ ಅಷ್ಟೇ ಅಲ್ಲ, ಬ್ಯಾಟರಿ ಮತ್ತು ಪವರ್ ದಲ್ಲೂ ಡಿಫರೆನ್ಸ್ ನೋಡಬಹುದು. ಇಲ್ಲಿಯ ತನಕ 77.4 ಕಿಲೋವ್ಯಾಟ್ ಬ್ಯಾಟ್ರಿ ಇದ್ರ ಈಗ ಇದರಲ್ಲಿ 84 ಕಿಲೋವ್ಯಾಟ್ ಬ್ಯಾಟ್ರಿ ಸಿಗುತ್ತಾ. ಇದರಲ್ಲಿ ನಿಮಗ 325 ಹಾರ್ಸ್ ಪವರ್ ಜೊತೆಗೆ 605 Nm ಟಾರ್ಕ್ ಸಹ ಪ್ರೊಡ್ಯೂಸ್ ಮಾಡುತ್ತಾ. ಕ್ಲೇಮ್ ರೇಂಜ್ ಕಡೆ ನೋಡೋದಾದ್ರ 650 ಕಿಲೋಮೀಟರ್ ತಕ ಇದ ಕ್ಲೇಮ್ ರೇಂಜ್ ಇದರಲ್ಲಿ ನೋಡಬಹುದು. ಓಕೆ, ಇವೆಲ್ಲ ಲೇಟೆಸ್ಟ್ ಕಾರ್ ನ್ಯೂಸ್ ಗಳ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ನಿಮ್ ಒಂದು ಲೈಕ್ ನಮ್ಗೆ ತುಂಬಾ ಮೋಟಿವೇಶನ್ ಸಿಗುತ್ತಾ ಮುಂದೆ ಇದೇ ರೀತಿ ವಿಡಿಯೋ ಮಾಡೋದಕ್ಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.